ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಕೋವಿಡ್-19 ಮತ್ತು ಯೋಗ ಹಾಗೂ ಪ್ರಾಣಾಯಾಮ ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು SDM ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಸ್ವಸ್ಥವೃತ್ತ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಜಯ್ ನೆಗಳೂರು. ಆತ್ಮೀಯ ಶ್ರೋತೃಗಳೇ, ಕೊರೋನಾ ಅಥವಾ ಕೋವಿಡ್-19 ತಡೆಯುವಲ್ಲಿ ಯೋಗ ಹಾಗೂ ಪ್ರಾಣಾಯಾಮದ ಮಹತ್ವದ ಬಗ್ಗೆ ಅರಿಯೋಣ. ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿಯಂತೆ ಸಕಲ ಸಂಪತ್ತುಗಳಿಗಿಂತ ಶ್ರೇಷ್ಠವಾದ ಸಂಪತ್ತು ಎಂದರೆ ಆರೋಗ್ಯ ಸಂಪತ್ತು. ಆರೋಗ್ಯ ರಕ್ಷಣೆ, ಅದರ ಬಗ್ಗೆ ವಿಶೇಷವಾದ ಅರಿವನ್ನು ಮೂಡಿಸಿದ್ದು ಈ ಮಹಾಮಾರಿ ಅಥವಾ ಈ ಕೊರೋನಾ ಕೋವಿಡ್-19 ಎನ್ನುವ ಸಾಂಕ್ರಾಮಿಕ ಕಾಯಿಲೆ, ಈ ವೈರಾಣು ಕಾಯಿಲೆ ಈ ಲಾಕ್ಡೌನ್ನಿಂದ ಇಡೀ ಜನಸಂಖ್ಯೆಯನ್ನು ಬಂಧನಕ್ಕೆ ಒಳಪಡಿಸಿದೆ. ಇದು ಶಾರೀರಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ ಆರೋಗ್ಯದ ಮೇಲೆ ತುಂಬ ಪರಿಣಾಮವನ್ನು ಉಂಟು ಮಾಡಿದೆ. ಕುಟುಂಬದಲ್ಲಿ ಆರ್ಥಿಕ ಮುಗ್ಗಟ್ಟು, ವ್ಯವಹಾರದ ಮಂದಗತಿ, ಉದ್ಯೋಗದ ಅಭದ್ರತೆ, ಭಯ, ಮಕ್ಕಳ ಶಿಕ್ಷಣದ ಅನಿಶ್ಚಿತತೆ ಮಾನಸಿಕವಾಗಿ ಒತ್ತಡವನ್ನು ಹೆಚ್ಚಿಸಿ ಮನೋಬಲವನ್ನು ಕುಗ್ಗಿಸಿದೆ. ಈ ವೈರಾಣುವಿನ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ. ವೈರಾಣು ಸೋಂಕಿತರಿಗೆ ಏಕಾಏಕಿ ಜ್ವರವಿರುತ್ತದೆ, ಉಸಿರಾಟದಲ್ಲಿ ತೀವ್ರ ತೊಂದರೆ ಉಂಟಾಗುತ್ತದೆ, ಗಂಟಲು ಉರಿಯೂತ ಉಂಟಾಗುತ್ತದೆ, ಊಟ ರುಚಿಸದು, ವಾಸನೆಯ ಗ್ರಹಿಕೆ ಕ್ಷೀಣವಾಗುತ್ತದೆ, ಪದೇ ಪದೇ ಕಫ ಉಗಿಯುವ ಲಕ್ಷಣಗಳನ್ನು ನೋಡುತ್ತೇವೆ. ತೀವ್ರತರವಾದ ತಲೆನೋವು ಮತ್ತು ಮೈಕೈ ನೋವು ಉಂಟು ಮಾಡುತ್ತದೆ. ಬಹಳ ಅನಿಶ್ಚಿತತೆ ಅಥವಾ ನಿಶಕ್ತಿಯನ್ನು ಉಂಟು ಮಾಡಿ ಶಾರೀರಿಕ ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ. ಇನ್ನು ಈ ಕಾಯಿಲೆಯಲ್ಲಿ ಯೋಗದ ಮಹತ್ವವನ್ನು ಅರಿಯೋಣ. ಮೊದಲನೇದಾಗಿ ಯೋಗದ ಪರಿಚಯವನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ. ಯೋಗವು ಭಾರತೀಯ ಸಂಸ್ಕೃತಿಯ ಉತ್ಕೃಷ್ಟ ಪ್ರಾಯೋಗಿಕ ತತ್ವಶಾಸ್ತ್ರವಾಗಿದೆ. ಯೋಗವು ಶಾರೀರಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯವನ್ನು ಸಮತೋಲನದಲ್ಲಿಡುವ ವಿಶಿಷ್ಟ ಪದ್ಧತಿಯಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಇತ್ತೀಚಿನ ಆರೋಗ್ಯದ ವ್ಯಾಖ್ಯಾನವನ್ನು ಈ ರೀತಿ ಹೇಳಲಾಗಿದೆ: ಆರೋಗ್ಯವೆಂದರೆ ರೋಗಗಳಿಂದ ಮುಕ್ತಿ ಹಾಗೂ ಶಾರೀರಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ ಆರೋಗ್ಯದ ಸಮಸ್ಥಿತಿಯನ್ನು ಸ್ವಾಸ್ಥ್ಯವೆಂದು ಹೇಳಲಾಗಿದೆ. ದಿನಂಪ್ರತಿ ಪ್ರಾಕೃತ ಆಹಾರ ವಿಹಾರ, ವ್ಯಾಯಾಮ ಹಾಗೂ ಯೋಗಾಸನದಿಂದ ನಾವು ಈ ಎಲ್ಲ ಸ್ವಾಸ್ಥ್ಯವನ್ನು ಪಡೆಯಬಹುದಾಗಿದೆ. ವಿಶೇಷವಾಗಿ ಆಧ್ಯಾತ್ಮಿಕ ಸ್ವಾಸ್ಥ್ಯವನ್ನು ಪಡೆಯಬಹುದಾಗಿದೆ. ಸಂಸ್ಕೃತದ ಮೂಲಧಾತುವಾದ ಯುಜ್ ಎನ್ನುವ ಪದದಿಂದ ಈ ಯೋಗ ಪದವು ಉದಯಿಸಿದ್ದು. ಯುಜ್ ಎಂದರೆ ಬಂಧಿಸು, ಕೂಡಿಸು, ಸೇರಿಸು, ಕೇಂದ್ರೀಕರಿಸು ಎನ್ನುವ ಅರ್ಥಗಳನ್ನು ಕೊಡುತ್ತದೆ. ಸಂಯೋಜನೆ ಅಥವಾ ಸಂಸರ್ಗ ಎನ್ನುವ ಅರ್ಥವೂ ಇದಕ್ಕಿದೆ. ಶರೀರ ಹಾಗೂ ಆತ್ಮ, ಜೀವಾತ್ಮ ಹಾಗೂ ಪರಮಾತ್ಮ, ಶರೀರ ಹಾಗೂ ಮನಸ್ಸುಗಳ ಸಂಯೋಜನೆಯೇ ಯೋಗ. ಆತ್ಮದ ಸರ್ವಶಕ್ತಿಗಳನ್ನು ಭಗವಂತನೊಡನೆ ಸಂಯೋಜಿಸುವುದು ಯೋಗ. ಇದು ಚಿತ್ತ, ಮನಸ್ಸು, ಭಾವನೆಗಳು, ಇಚ್ಛೆ ಎನ್ನುವ ಮೂಲ ಭಾವನೆಗಳನ್ನು ಶಿಸ್ತುಗೊಳಿಸುವುದು ಮತ್ತು ಜೀವನದ ಎಲ್ಲ ಅಂಶಗಳನ್ನು ಸಮದೃಷ್ಟಿಯಿಂದ ನೋಡಲು ಸಹಾಯಕವಾಗುವ ಆತ್ಮದ ಒಂದು ನಿಲುವು. ಯೋಗವೆಂದರೆ ಯೋಗ ಚಿತ್ತವೃತ್ತಿ ನಿರೋಧ. ಪತಂಜಲಿಯ ಪ್ರಕಾರ ಯೋಗವು ಚಿತ್ತವೃತ್ತಿಗಳ ನಿರೋಧ, ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ ಎಂಬ ಚಿತ್ತವೃತ್ತಿಗಳನ್ನು ನಿಯಂತ್ರಿಸುವುದು ಯೋಗ. ಯೋಗ ಕರ್ಮಸು ಕೌಶಲಂ. ಇದು ಯೋಗವು ಕೆಲಸದಲ್ಲಿ ನೈಪುಣ್ಯತೆ ಅಥವಾ ಕುಶಲತೆಯನ್ನು ಪಡೆಯುವುದು ಯೋಗವೆನಿಸಿಕೊಳ್ಳುತ್ತದೆ. ಸಮತ್ವಂ ಯೋಗ ಮುಚ್ಚತೆ. ಜೀವನದಲ್ಲಿ ಕಷ್ಟ ಸುಖ, ನೋವು ನಲಿವು, ಸಿಹಿ ಕಹಿ, ಕತ್ತಲೆ ಬೆಳಕು ಇತ್ಯಾದಿ ದ್ವಂದ್ವಗಳನ್ನು ಹಾಗೂ ಅದರಿಂದ ಉಂಟಾಗುವ ಸಮಸ್ಯೆಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನೋಸ್ಥೈರ್ಯವನ್ನು ರೂಪುಗೊಳಿಸುವುದು ಯೋಗವಾಗಿದೆ. ಯೋಗವೆಂದರೆ ಬರೀ ಆಸನಗಳು, ಪ್ರಾಣಾಯಾಮಗಳ ಒಂದು ವ್ಯಾಯಾಮವಲ್ಲ. ಇದು ಅಷ್ಟಾಂಗ ಯೋಗಗಳಿಂದ ವಿಸ್ತೃತವಾಗಿ ವಿವರಣೆ ನೀಡಲಾಗಿದೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಎಂಬ ಬಹಿರಂಗ ಯೋಗಗಳು, ಧಾರಣ, ಧ್ಯಾನ, ಸಮಾಧಿ ಎಂಬ ಅಂತರಂಗ ಯೋಗಗಳಿವೆ. ಯಮವೆಂದರೆ ನಿಗ್ರಹಿಸುವಿಕೆ. ಇದು ಉತ್ತಮ ನಡೆ ಹಾಗೂ ನಿಯಮಗಳನ್ನು ಪಾಲಿಸುವುದರಿಂದ ಉತ್ತಮ ವೈಯಕ್ತಿಕ ಹಾಗೂ ಸಾಮಾಜಿಕ ವ್ಯಕ್ತಿತ್ವವನ್ನು ಪಡೆಯಲು ಸಹಕಾರಿ. ಅವುಗಳೆಂದರೆ ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಇನ್ನು ಎರಡನೇದಾಗಿ ನಿಯಮ ಇದು ಜೀವನದಲ್ಲಿ ಅನುಸರಿಸಬೇಕಾದ 5 ನಿಯಮ ಕಟ್ಟಳೆಗಳನ್ನು ಹೇಳಲಾಗಿದೆ. ಇವು ವೈಯಕ್ತಿಕ ಮೌಲ್ಯಗಳನ್ನು ವೃದ್ಧಿಸುವ ಸಾಧನಗಳಾಗಿದೆ. ಅವುಗಳೆಂದರೆ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇನ್ನು ಮೂರನೇದಾಗಿ ಆಸನ.
ಇದು ಅಷ್ಟಾಂಗ ಯೋಗದ 3ನೇ ಮೆಟ್ಟಿಲು. ಆಸನವೆಂದರೆ ಶರೀರ ನಿಶ್ಚಲವಾಗಿ ಸುಖಕರವಾದ ದೀರ್ಘಕಾಲದ ಒಂದೇ ಭಂಗಿಯಲ್ಲಿ ಇರುವ ಸ್ಥಿತಿ. ಸ್ಥಿರಂ ಸುಖಂ ಆಸನಂ ಎಂದು ಹೇಳಲಾಗಿದ್ದು, ಒಂದು ಕ್ರಮಬದ್ಧವಾದ ಶಾರೀರಿಕ ಚಾಲನೆಯ ನಂತರ ಅಂತಿಮ ಸ್ಥಿತಿಯನ್ನು ಸ್ಥಿರವಾಗಿ ಸುಖವಾಗಿ ಇರಬಲ್ಲ ಭಂಗಿಯೇ ಆಸನ. ಇದು ಶಾರೀರಿಕ ಮತ್ತು ಮಾನಸಿಕ ಕಾಯಿಲೆಗಳನ್ನು ದೂರ ಮಾಡಿ ಶರೀರದ ಆರೋಗ್ಯವನ್ನು ಸದೃಢಗೊಳಿಸುತ್ತದೆ. ಇನ್ನು 4ನೇದಾಗಿ ಪ್ರಾಣಾಯಾಮ. ಪ್ರಾಣಾಯಾಮವು ವಾಯುವನ್ನು ನಿಯಂತ್ರಿಸುವ ಒಂದು ಸಾಧನವಾಗಿದೆ. ಇದು ದೇಹ ಹಾಗೂ ಮನಸ್ಸಿನ ನಡುವಿನ ಕೊಂಡಿಯಂತಿರುವ ಉಸಿರಾಟವನ್ನು ಕ್ರಮಬದ್ಧಗೊಳಿಸುವ ಹಂತ. ಈ ಹಂತ ಉಸಿರಾಟದ ಅನೇಕ ಅಭ್ಯಾಸಗಳನ್ನು ಒಳಗೊಂಡಿದೆ. ಇನ್ನು 5ನೇದಾಗಿ ಪ್ರತ್ಯಾಹಾರ. ಮನಸ್ಸು ಮತ್ತು ಪಂಚ ಜ್ಞಾನೇಂದ್ರಿಯಗಳ ಸಹಾಯದಿಂದ ಸದಾ ಹೊರಗಿನ ವಸ್ತು ವಿಷಯಗಳನ್ನು ಗಮನಿಸುತ್ತಾ ಅದನ್ನು ಒಂದು ನಿಯಂತ್ರಣದಲ್ಲಿರುವುದು ಕಷ್ಟ ಸಾಧ್ಯ. ಈ ಪ್ರತ್ಯಾಹಾರದಿಂದ ಹಂತ ಹಂತವಾಗಿ ಪಂಚ ಜ್ಞಾನೇಂದ್ರಿಯಗಳನ್ನು ಒಳಮುಖವಾಗಿರಿಸಿ ಮನಸ್ಸನ್ನು ಗ್ರಹಿಸುವ ಒಂದು ಕ್ರಿಯೆ. ಇನ್ನು 6ನೇದಾಗಿ ಧಾರಣ. ಧಾರಣವು ಮನಸ್ಸು ಅನೇಕ ವಿಷಯಗಳ ಕಡೆ ಓಡಾಡುತ್ತಿರುತ್ತದೆ. ಅದನ್ನು ಪ್ರಯತ್ನಪೂರ್ವಕವಾಗಿ ಒಂದು ವಿಷಯ ಅಥವಾ ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸುವುದೇ ಧಾರಣ. ಮನಸ್ಸಿಗೆ ಬರುವ ವಸ್ತು ಅಥವಾ ವಿಷಯದಲ್ಲಿ ಒಂದನ್ನು ಆಯ್ದುಕೊಂಡು ಅದರ ಮೇಲೆಯೇ ಮನಸ್ಸನ್ನು ಏಕಾಗ್ರಗೊಳಿಸುವ ಸಾಧನವೇ ಧಾರಣ. ಇನ್ನು 7ನೇದಾಗಿ ಧ್ಯಾನ. ಧಾರಣದ ನಂತರದ ಸ್ಥಾನ ಧ್ಯಾನ. ಧಾರಣದ ಮೂಲಕ ಒಂದು ವಸ್ತುವಿನ ಅಥವಾ ವಿಷಯದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುತ್ತಾ ಹೋದಂತೆ ನಿರಾಯಾಸವಾಗಿ ಮನಸ್ಸು ಆ ವಸ್ತುವಿನಲ್ಲಿಯೇ ನಿಲ್ಲುತ್ತದೆ ಅಥವಾ ಆ ವಸ್ತುವಿನಲ್ಲಿ ಅಂತರ್ಗತವಾಗುತ್ತದೆ. ಇದೇ ಧ್ಯಾನದ ಸ್ಥಿತಿ. ಇನ್ನು ಕೊನೆಯದಾಗಿ ಸಮಾಧಿ. ಅರ್ಥ ಮಾತ್ರ ಗ್ರಹಿಸಿ ಸ್ವರೂಪ ಶೂನ್ಯವಾಗುವ ಸ್ಥಿತಿ. ಇದು ಅಷ್ಟಾಂಗ ಯೋಗದ 8ನೇ ಮೆಟ್ಟಿಲು. ಇದು ಧ್ಯಾನದ ಮುಂದುವರಿದ ಸ್ಥಿತಿ. ಈ ಹಂತದಲ್ಲಿ ವಸ್ತುವಿನಲ್ಲಿ ವ್ಯಕ್ತಿ ತಲ್ಲೀನನಾಗುತ್ತಾನೆ. ಮನಸ್ಸಿನಲ್ಲಿ ಯಾವುದೇ ಯೋಚನೆ ವಿಚಾರಗಳಿಲ್ಲದ ಸ್ಥಿತಿಯನ್ನು ಅನುಭವಿಸುತ್ತಾನೆ. ಈ ರೀತಿಯಾಗಿ ಅಷ್ಟಾಂಗ ಯೋಗಗಳನ್ನು ಯೋಗಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇನ್ನು ಈ ಕೋವಿಡ್ ಕಾಯಿಲೆಯಲ್ಲಿ ಯಾವ ಆಸನಗಳು ಪ್ರಾಣಾಯಾಮಗಳು ಉಪಯುಕ್ತ ಎನ್ನುವುದನ್ನು ತಿಳಿಯೋಣ. ಮೊದಲನೇದಾಗಿ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಇದು ಪ್ರಾತಃ ಕಾಲದಲ್ಲಿ ಸ್ನಾನ ಶೌಚಗಳನ್ನು ಮುಗಿಸಿ ಈ ಸೂರ್ಯ ನಮಸ್ಕಾರವನ್ನು ಪ್ರಾರಂಭಿಸುವುದು ಉತ್ತಮ. ಇದು 12 ಭಂಗಿಗಳ ಒಂದು ವಿಶೇಷ ಒಂದು ವ್ಯಾಯಾಮ. ಇಲ್ಲಿ ಆಸನ, ಉಸಿರಾಟ ಕ್ರಿಯೆ ಹಾಗೂ ಬೀಜಮಂತ್ರಗಳ ಸಂಯೋಜನೆ ಇದರಿಂದ ಶಾರೀರಿಕ ಹಾಗೂ ಮನಸ್ಸನ್ನು ನಿಯಂತ್ರಣದಲ್ಲಿರಲು ಸಹಾಯಕ ಆಗುತ್ತದೆ. ಕನಿಷ್ಠ 6ರಿಂದ 8 ಸುತ್ತು ಈ ಸೂರ್ಯ ನಮಸ್ಕಾರಗಳನ್ನು ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ನಮ್ಮ ಶ್ವಾಸಕೋಶದ ಆರೋಗ್ಯವನ್ನು ಸ್ಥಿರವಾಗಿಸಲು ಸಹಾಯವಾಗುತ್ತದೆ. ಇನ್ನು ಆಸನಗಳು. ಆಸನಗಳೆಂದರೆ ವಿಶೇಷವಾಗಿ ಉಷ್ಟ್ರಾಸನ, ಸೇತುಬಂಧಾಸನ, ಪಶ್ಚಿಮೋತ್ತಾಸನ. ಈ ಆಸನಗಳು ಸಂಶೋಧನೆಯಿಂದ ದೃಢಪಟ್ಟಿದ್ದು ಈ ಆಸನಗಳು ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸಿ ನರನಾಡಿಗಳಿಗೆ ಶಕ್ತಿಯನ್ನು ತುಂಬುತ್ತದೆ. ಇನ್ನು ಪ್ರಾಣಾಯಾಮ. ಈ ಪ್ರಾಣಾಯಾಮದಲ್ಲಿ ವಿಶೇಷವಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ ಬಹಳ ಸೂಕ್ತ. ಈ ಪ್ರಾಣಾಯಾಮದಿಂದ ನಮ್ಮ ಶ್ವಾಸಕೋಶಗಳಿಗೆ ಒಂದು ಬಲ ಬಂದು ಕೋವಿಡ್-19 ವೈರಾಣುವನ್ನು ಹೊಡೆದೊಡಿಸುವ ಶಕ್ತಿ ಉತ್ಪನ್ನವಾಗುತ್ತದೆ. ಕಪಾಲಭಾತಿ, ಭಸ್ತ್ರಿಕಾ, ಚಂದ್ರನಾಡಿ ಭೇದನ, ಸೂರ್ಯನಾಡಿ ಭೇದನ ಪ್ರಾಣಾಯಾಮಗಳು ತುಂಬ ಉಪಕಾರಿಯಾಗಿವೆ ಎಂದು ಸಂಶೋಧನೆಗಳು ಹೇಳುತ್ತವೆ. ಅದೇ ರೀತಿಯಾಗಿ ಭ್ರಮರಿ ಪ್ರಾಣಾಯಾಮ, ಶೀತಲಿ ಪ್ರಾಣಾಯಾಮಗಳು ಮನಸ್ಸಿನ ಶಾಂತಿಯನ್ನು ಪಡೆಯಲು ಬಹಳ ಸಹಾಯಕವಾಗಿವೆ. ಯೋಗವು ಸ್ವಯಂ ಅರಿವು ಮತ್ತು ಶಿಸ್ತನ್ನು ತರುತ್ತದೆ. ಅದರಲ್ಲಿ ವಿಶೇಷವಾಗಿ ಸೂರ್ಯ ನಮಸ್ಕಾರ ಮತ್ತು ಆಸನವು ದೈಹಿಕ ನಮ್ಯತೆಯನ್ನು ತರುತ್ತದೆ. ಪ್ರಾಣಾಯಾಮಗಳು ಮತ್ತು ಧ್ಯಾನಗಳು ಮನಸ್ಸಿನ ಶಾಂತತೆ ಮತ್ತು ಕೋಪ ನಿರ್ವಹಣೆಗೆ ಸಾಧನಗಳಾಗಿವೆ. ಕೊನೆಯದಾಗಿ ಯಾವುದೇ ಯೋಗ ಪ್ರಾಣಾಯಾಮಗಳನ್ನು ಮಾಡುವಾಗ ಯಾವುದಾದರೊಂದು ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿತು ಪ್ರಾರಂಭಿಸುವುದು ಒಳಿತು. ಈ ಯೋಗ ಪ್ರಾಣಾಯಾಮಗಳು ಶಾರೀರಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮದ ಆರೋಗ್ಯವನ್ನು ಕಾಪಾಡಿ ವಿಶೇಷವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಈ ಕೋವಿಡ್-19ನಿಂದ ಉಂಟಾಗಿರುವ ಒತ್ತಡವನ್ನು ನಿವಾರಿಸಿ ಯಾವುದೇ ಸಾಂಕ್ರಾಮಿಕ ಕಾಯಿಲೆಗಳನ್ನು ತಡೆಯುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತವೆ. ಎಲ್ಲರೂ ಈ ಯೋಗ ಪ್ರಾಣಾಯಾಮಗಳನ್ನು ಪ್ರಾತಃ ಕಾಲದಲ್ಲಿ ಪ್ರಾರಂಭಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ವಂದನೆಗಳೊಂದಿಗೆ ಸರ್ವೇ ಜನಃ ಸುಖಿನೋ ಭವಂತು. ಕೋವಿಡ್-19 ಯೋಗ ಹಾಗೂ ಪ್ರಾಣಾಯಾಮ ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು SDM ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿಯ ಸ್ವಸ್ಥವೃತ್ತ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಜಯ್ ನೆಗಳೂರು. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ